ಸರ್, ಈಗ ನಿನ್ನೆ ರಾತ್ರಿ ಒಂದು ಘಟನೆ ನಡೆದಿದೆ, ಗಲಾಟೆ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿ ತರಿಸ್ಕೊಂಡಿದ್ದೀರಾ ಅಂತ? ನೋಡಿ, ನಾನು ಹೊರಗಡೆ ಹೋಗಿದ್ದೆ. ರಾತ್ರಿ 6:45 7 ಗಂಟೆಗೆ ಲ್ಯಾಂಡ್ ಆಯಿತು ಫ್ಲೈಟು. ಬತ್ತಿದ್ದಂಗೆ ನಾನು ಊರ ಕಡೆಯಿಂದ ಫೋನ್ ಬರ್ತು. ತಕ್ಷಣ SP ಅವರಿಗೆ, IG ಅವರಿಗೆ, ADGP ಅವರಿಗೆ ಫೋನ್ ಮಾಡಿ ತಕ್ಷಣ ನಾಗಮಂಗಲಕ್ಕೆ ಹೋಗಿ ಫಸ್ಟ್ ಅಂತ ಹೇಳಿದೆ. ಮೊದಲನೇ ಅಂಥದ್ದು. ಎರಡನೇ ಅಂಥದ್ದು ಅಲ್ಲಿ ಲೋಕಲ್ ಲೀಡ್ರು, ಲೋಕಲ್ ಆಫೀಸರ್ ಹತ್ರ ಮಾತನಾಡಿದೆ. ಗಣಪತಿ ಪ್ರೊಷನ್ ಮಾಡೋ ಸೈನ್ನಲ್ಲಿ ಮುಸ್ಲಿಮ್ಸು ಮತ್ತು ಹಿಂದೂಗಳ ಮಧ್ಯೆ ಘರ್ಷಣೆ, ಕೂಗಾಟ ಆಗಿದೆ. ನಂತರ ಅದು ಅಲ್ಲಿಂದ ಸ್ಟೇಷನ್ ಮುಂದೆ ಅವರು ಗಣಪತಿನ ಇಟ್ಕೊಂಡು ಕೂತಿದ್ದಾರೆ. ಆವಾಗ ಎರಡು ಮುಸ್ಲಿಮು ಮತ್ತು ಹಿಂದೂಗಳ ಮಧ್ಯೆ ಒಂದು ವಾಗ್ವಾದ ನಡೆಯುವಂಥ ಒಂದು ಸನ್ನಿವೇಶ ಕ್ರಿಯೇಟ್ ಆಗಿದೆ. ಅದಾದಮೇಲೆ ಸಾಕಷ್ಟು ಪೊಲೀಸರೆಲ್ಲರೂ ಬಂದು ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ನಾನು ವಿನಂತಿ ಮಾಡಿದ್ದೆ ಸಾರ್ವಜನಿಕರಿಗೆ, ಇದರಿಂದ ಯಾವುದೂ ಉಪಯೋಗ ಇಲ್ಲ. ಯಾರಾದರೂ ಅನಾಹುತ ಆದರೆ ಅದಕ್ಕೆ ನಾವ್ಯಾರೂ ಅವ್ರ ಜೀವ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ. ಏನೇನು ನಡೆದರೂ ತಪ್ಪಿದರೆ ತಪ್ಪಿದಸ್ತ್ರ ಮೇಲೆ ಕ್ರಮ ತಗೊಳ್ಳೋಣ. ಒಂದು ಸ್ವಲ್ಪ ಟೈಮ್ ಕೊಡಿ. ಬಟ್ ಅದು ಬಿಟ್ಟು ಯಾವುದೇ ಒಂದು ಹೆಜ್ಜೆ ಮುಂದೆ ಹೋದರೂ ಅದರಿಂದ ಹಿಂದೆ ಎಲ್ಲ ನಡೆದಿರ್ತಕ್ಕಂಥ ಇನ್ಸಿಡೆಂಟ್ಗಳು ದೇಶದಲ್ಲಿ, ರಾಜ್ಯದಲ್ಲಿ ನಾವು ನೋಡಿದ್ದೀವಿ. ದುಡ್ಕೋದು ಬೇಡ. ನಾಗಮಂಗಲದಲ್ಲಿ 40 ವರ್ಷದಿಂದ ಭಾಳ ಶಾಂತಿ ನೆಮ್ಮಸಿದೆ. ಇವತ್ತು ಈ ಇನ್ಸಿಡೆಂಟು ನಮಗೆ ಒಂದು ದೇವರ ಕೆಲಸ, ಈ ಥರದ ಇನ್ಸಿಡೆಂಟ್ಗೆ ಟರ್ನ್ ಆಗ್ತಕ್ಕಂಥದ್ದು ಬೇಡ ಅಂಥೇಳಿ ಎರಡೂ ವರ್ಗದ ಜನರಿಗೆ, ಮುಸ್ಲಿಮ್ಸ್ಗೆ ಮತ್ತು ನಮ್ಮ ಹಿಂದೂಗಳಿಗೆ ವಿನಂತಿ ಮಾಡಿದೆ. ಕೊನೆಗೆ ಗಣಪತಿಯನ್ನು ವಿಸರ್ಜನೆ ಮಾಡಿದ್ದಾರೆ. ರಾತ್ರಿ ಎಲ್ಲ ಜಿಲ್ಲಾಧಿಕಾರಿಗಳು, IG ಅವರು ಎಲ್ಲ ಅಲ್ಲೇ ಇದ್ದಾರೆ. ಈಗ ಒಂದಷ್ಟು ಸಣ್ಣ ಪುಟ್ಟ ಘಟನೆ ನಡೆದಿದೆ. ಒಂದೆರಡು ಅಂಗಡಿಗಳಿಗೆ ಅನಾಹುತ ಆಗಿರೋದು, ಬೈಕ್ಗಳಿಗೆ ಅನಾಹುತ ಬಿಟ್ಟರೆ ಪ್ರಾಣಹಾನಿ ಯಾವುದೂ ಆಗದೇ ಇರೋದ್ರಿಂದ ಒಂದು ಸಮಾಧಾನ ನಮಗೆ. ಅದರಿಂದ ನನಗೆ ಮಾನ್ಯ ಮುಖ್ಯಮಂತ್ರಿಗಳು ಸಹ ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಗೃಹ ಮಂತ್ರಿಗಳು, ಮುಖ್ಯಮಂತ್ರಿಗಳು ನೇರವಾಗಿ ನಿನ್ನೆ ಮಾತನಾಡಿದ್ದಾರೆ ನನಗೂ. ನಾನು ಅದಕ್ಕೋಸ್ಕರ ಈಗ ಅಲ್ಲಿಗೆ ಹೊರಟಿದ್ದೀನಿ. ಎಲ್ಲ ಅಧಿಕಾರಿಗಳು, ಜಿಲ್ಲಾ ಮಟ್ಟದ್ದು, ಉಪವಿಭಾಗ ಮಟ್ಟದ ಅಧಿಕಾರಿಗಳಿದ್ದಾರೆ. ತಕ್ಷಣ ಸ್ಥಳಕ್ಕೆ ಹೋಗಿ ಎಲ್ಲ ಪರಿಶೀಲನೆ ಮಾಡಿ ಮೊದಲು ಶಾಂತಿಯನ್ನು ನೆಮ್ಮಸ್ತಕ್ಕಂಥ ಕೆಲಸವನ್ನು ಮೊದಲು ಆದ್ಯತೆ ಕೊಡ್ತೀನಿ. ನಂತರ ಏನೆಲ್ಲ ತಪ್ಪಿದಸ್ಥರಿದ್ದಾರೆ, ಇದಕ್ಕೆ ಯಾರು ಹೊಣೆ, ಯಾರು ಕಾರಣ, ಅದನ್ನು ಕಾನೂನುಬದ್ಧವಾಗಿ ಕ್ರಮ ಆಗುತ್ತೆ. ಸರ್, ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಕ್ರಮ ತೊಗೊಂಡಿದ್ದೀರಾ ಅಥವಾ ಯಾರನ್ನಾದರೂ ವಶಕ್ಕೆ ಪಡೆದಿದ್ದೀರಾ? ಸರ್, ಎಲ್ಲ ಸಾಕಷ್ಟು ಜನನ ವಶಕ್ಕೆ ತಗೊಂಡಿದ್ದಾರೆ. ಅದು ಎಷ್ಟು ಜನ ತಗೊಂಡಿದ್ದಾರೆ ಅನ್ನೋದನ್ನು ನಾನು ಈಗ ಹೋದ್ಮೇಲೆ ಗೊತ್ತಾಗುತ್ತೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಯಾರಿದ್ರು, ಒಂದು ನಿಮಿಷ ಕೇಳ್ಬೇಕು ದಯಮಾಡಿ. ನೀವು ನನಗೆ ಸಹಕಾರ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಅಂದರೆ ನನ್ನ ಅಧಿಕಾರಕ್ಕೋಸ್ಕರ ಅಲ್ಲ, ಸಾರ್ವಜನಿಕರ ಹಿತದೃಷ್ಟಿಯಿಂದ ಮಾಧ್ಯಮ ಸ್ನೇಹಿತರು ಸಹ ನಾನು ಪ್ರವಾಹ ಕೇಳಿಕೆ ಕೊಡ್ತಕ್ಕಂಥದ್ದು, ನೀವು ಅದನ್ನು ಬಿತ್ತಿಸ್ತಕ್ಕಂಥದ್ದು, ಅದರಿಂದ ಪ್ರಯೋಜನ ಆಗಲ್ಲ. ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರ ಮಗ ಆಗಲಿ ಅಥವಾ ಇನ್ನೊಬ್ಬ ಆಗಲಿ ಪ್ರಶ್ನೆ ಇಲ್ಲ ಇಲ್ಲಿ. ಅದು ಪೊಲೀಸ್ ಇಲಾಖೆ ನೆಗ್ಲಿಷನ್ ಆಗಲಿ ಅಥವಾ ಇಲ್ಲ ಅಲ್ಲಿರ್ತಕ್ಕಂಥ ನಾಯಕರುಗಳ ತಪ್ಪಾಗಲಿ, ಹಿಂದೂಗಳು ಮುಸ್ಲಿಮ್ಸು ಅನ್ನೋ ಪ್ರಶ್ನೆ ಬರಲ್ಲ ಇಲ್ಲಿ. 100ಕ್ಕೆ 100ರಷ್ಟು ಕಾನೂನುಬದ್ಧವಾಗಿ ಕ್ರಮ. ಪೆಟ್ರೋಲ್ ಬಾಂಬ್ ಎಲ್ಲ ಯೂಸ್ ಮಾಡಿದ್ದಾರೆ, ಅದೇನು ಅಂತ ಅನ್ಸಲ್ವಾ ನಿಮಗೆ? ಈಗ ಒಂದು ನಿಮಿಷ ನೀವು ಇಲ್ಲಿ ಹೇಳ್ತಾ ಇದ್ದೀರಾ, ನಾನು ಕೇಳ್ತಾ ಇದ್ದೀನಿ. ನಾನು ಅಲ್ಲಿ ಸ್ಪಾಟ್ಗೆ ಹೋದರೆ ತಾನೇ ಎಲ್ಲ ಗೊತ್ತಾಗೋದು. ನಾನು ಮಾಹಿತಿ ತಗೊಂಡಿದ್ದೀನಿ. ಈಗ ಶಾಂತಿ ಆಗಿದೆ. ದಯಮಾಡಿ ನೀವು ಸಹ ಕೈ ಮುಗಿದು ವಿನಂತಿ ಮಾಡ್ತೀನಿ, ನಾಗಮಂಗಲ ಶಾಂತಿ ಆಗಲಿಕ್ಕೆ ನೆಮ್ಮದಿ ಬಿಡಿ. ಈಗ HD ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳ್ತಾರೆ, ಎಲ್ಲೋ ಒಂದು ಕಡೆ ಒಂದು ಕೋಮಿಗೆ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ. ಅದಕ್ಕೆ ನೋಡಿ, ನಾನು ಮಾತನಾಡಿದ್ರೆ ತಪ್ಪಾಗುತ್ತೆ. ಬಹುಶಃ ಅವರು ಕೇಂದ್ರದ ಸಚಿವರಾಗಿದ್ದಾರೆ, ನಾನು ರಾಜ್ಯದಲ್ಲಿ ಸಚಿವರಾಗಿದ್ದೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲವೂ ದೇಶ, ರಾಜ್ಯ, ಜನರ ಹಿತಕ್ಕೆ ನಾವು ಮಾಡಬೇಕಾಗುತ್ತೆ. ಅವರು ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ಸಾಕಷ್ಟು ಅನುಭವ ಇದೆ. ನಾನು ಅಂದ್ಕೊಂಡಿದ್ದೀನಿ ಅವರು ಇದನ್ನು ಆಗುವಂಥದ್ದಕ್ಕೆ ಅವರ ಸೂಚನೆ, ತಿಳುವಳಿಕೆ, ಸಜೆಷನ್ನು ಮತ್ತು ಅವರ ಏನಾದ್ರು ಮಾರ್ಗದರ್ಶನ ಇದ್ದರೆ ಕೊಡ್ತಾರೆ ಅಂದ್ಕೊಂಡಿದ್ದೀನಿ. ಅದನ್ನು ಮೀರಿ ಅವರು ಇದನ್ನು ರಾಜಕೀಯವಾಗಿ ಮಾತನಾಡ್ತೀನಿ ಅಂದರೆ ದೇವರವರು ಒಳ್ಳೇದು ಮಾಡಲಿ. ನಾನು ಖಂಡಿತ ಅದಕ್ಕೆ ರಾಜಕೀಯವಾದಂಥ ಉತ್ತರ ಕೊಡಲ್ಲ. ಈ ಇಶ್ಯೂನಲ್ಲಿ ಅದು ನನ್ನ ಸ್ವತಃ ಕ್ಷೇತ್ರ, ನನ್ನ ಜಿಲ್ಲೆ ಆಗಿರ್ಬೋದು, ನನ್ನ ರಾಜ್ಯದಲ್ಲಿ ಯಾವುದೇ ಮೂಲೆಯಲ್ಲಾಗಿರ್ಬೋದು, ನಮ್ಮ ಸರ್ಕಾರದ ಬದ್ಧತೆ, ಮೊದಲ ಆದ್ಯತೆ ಸಾರ್ವಜನಿಕರ ರಕ್ಷಣೆ ಮಾಡ್ತಕ್ಕಂಥದ್ದು, ಸಾರ್ವಜನಿಕರ ಆಸ್ತಿ ರಕ್ಷಣೆ ಮಾಡ್ತಕ್ಕಂಥದ್ದು. ನಂತರ ವಿರೋಧ ಪಕ್ಷದ ನಾಯಕರುಗಳ ಪ್ರಚೋದನೆಗಾಗಲಿ ಅಥವಾ ಪ್ರಶ್ನೆಗಾಗಲಿ ಅಥವಾ ಇನ್ನೊಂದಕ್ಕಾಗಲಿ ಉತ್ತರ ಕೊಡ್ತಕ್ಕಂಥದ್ದು. ಕುಮಾರಸ್ವಾಮಿಯವರು ಭಾಳ ದೂರ ಏನಲ್ಲ, ಅಲ್ಲಿ ಲೋಕಸಭಾ ಸದಸ್ಯರಿದ್ದಾರೆ. ನಾನು ಅವರು ಒಟ್ಟೊಟ್ಟಿಗೆ ಕೆಲಸ ಮಾಡಿದ್ದೀವಿ. ಅವರಿದ್ದಾಗ ಏನೇನು ಆಗಿದೆ, ಏನೋ ಅನಾಹುತ ಅಥವಾ ನಾವಿದ್ದಾಗ ಏನಾಗಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಇದೆಲ್ಲ ನಿರಂತರವಾಗಿ ಒಂದಲ್ಲ ಒಂದೊಂದು ಸಂದರ್ಭದಲ್ಲಿ ಇನ್ಸಿಡೆಂಟ್ ಆಗ್ತವೆ. ಬಹುಶಃ ಅವರು ತಾಳ್ಮೆಯಿಂದ ಇದಕ್ಕೆ ಶಾಂತಿಯನ್ನು ಕಾಪಾಡ್ತಕ್ಕಂಥದ್ದಕ್ಕೆ ಅವರು ಅಧಿಕಾರಿಗಳಿಗೆ ಮಾತನಾಡೋದಾಗಲಿ, TV ಸ್ಟೇಟ್ಮೆಂಟ್ ಆಗಲಿ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಕೊಡಲಿಲ್ಲ, ನಾನು ಇದನ್ನು ರಾಜಕೀಯವಾಗಿ ಬಳಸ್ತೀನಿ ಅಂತ ಅಂದರೆ ನಾನು ಅದನ್ನು ರಾಜಕೀಯವಾಗಿ ಬೆಳೆಸಲ್ಲ. ನಾನು ಅವರಿಗೆ ರಾಜಕೀಯವಾಗಿ ಉತ್ತರ ಕೊಡಲ್ಲ.
ಸಮಾಧಾನಾಗಿ ನಾನು ಅಲ್ಲಿ ಹೋದ್ಮೇಲೆ ನಿಮ್ಮವರು ಇರ್ತಾರೆ ಅಲ್ಲಿ ಮಂಡ್ಯ ಜಿಲ್ಲೆಯ ಎಲ್ಲ ಟಿ ವಿ ರಿಪೋರ್ಟ್ರು ಇರ್ತಾರೆ, ಖಂಡಿತ ಅಲ್ಲಿಂದನೇ ಮಾತಾಡ್ತಾರೆ. ಸರ್, ಕಡೆಯ ಪ್ರಶ್ನೆ, ಕಳೆದ ಬಾರಿ ಕೂಡ ದರ್ಗಾದ ಬಳಿ ಒಂದು ಸಣ್ಣ ಮಟ್ಟದ ಕಿರಿಕಾಗಿತ್ತು, ಮತ್ತೆ ಹೀಗಾಗಕ್ಕೆ ಕಾರಣ ಏನು? ಜೊತೆಗೆ ಇಷ್ಟು ದಿನ ಶಾಂತವಾಗಿದ್ದಂತಹ ನಾಗಮಂಗಲ ಇಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗೋದಕ್ಕೆ ಯಾರು ಕಾರಣ ಅಂತ? ಕಾನೂನು ಸುವ್ಯವಸ್ಥೆ ಹಾಳಾಗಿಲ್ಲ. ಕಳೆದ ಬಾರಿ ಈ ಥರದ್ದು ಯಾವುದೂ ಇನ್ಸಿಡೆಂಟ್ ಆಗಿಲ್ಲ. ಸಣ್ಣ ಪುಟ್ಟ ಮತ್ತು ನನ್ನ ಗಮನಕ್ಕೆ ಬರದಲೇ ಇರೋ ರೀತಿಯಲ್ಲಿ ಸಣ್ಣದಾಗಿದ್ದರೆ ಅದು ದೊಡ್ಡ ವಿಚಾರ ಅಲ್ಲ. ನಾನು 15 ದಿವಸದಿಂದ ಇರಲಿಲ್ಲ. ಒಂದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಪ್ರೋಗ್ರಾಮ್ ಇತ್ತು, ಮತ್ತು ಒಂದು ಅಕ್ಕ ಪ್ರೋಗ್ರಾಮ್ ಇತ್ತು. ಹಾಗಾಗಿ ನಾನು ಬೇರೆ ಕಡೆ ಹೋಗಿದ್ದೆ, ರಾತ್ರಿ ಬಂದಿದ್ದೀನಿ. ಖಂಡಿತ ನಾಗಮಂಗಲ ಕಳೆದ 40 ವರ್ಷ ಶಾಂತಿವಾಗಿದೆ, ಇವತ್ತು ಅದೇ ರೀತಿ. ಸೊ ಇಟ್ಕೊಳ್ಳಿಕ್ಕೆ ನಾನು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತೀನಿ. ನನಗೆ ಎಲ್ಲ ವರ್ಗದ ಈಗೇನಾಗುತ್ತೆ, ರಾಜಕಾರಣ ಬೇರೆ. ಇಂಥ ಸಂದರ್ಭ ಬಂದಾಗ ನಾವು ಯಾವುದೇ ವರ್ಗದ ಜನರನ್ನು ನಾವು ವಿಂಗಡಿಸ್ತಕ್ಕಂಥ ಪ್ರಶ್ನೆ ಸೂಕ್ತ ಅಲ್ಲ. ಯಾರು ಅಹಿತಕರ ಘಟನೆಗೆ ಕಾರಣಕರ್ತರಿದ್ದಾರೋ ಅವ್ರ ಮೇಲೆ ಸೂಕ್ತ ಕ್ರಮ ಆಗುತ್ತೆ. ಆದರೆ ಸೂಕ್ತ ಕ್ರಮಕ್ಕಿಂತ ನಾನು ನೆನೆ ಎಚ್ಚರಿಕೆ ಕೊಟ್ಟಿರ್ತಕ್ಕಂಥದ್ದು ಅಧಿಕಾರಿಗಳಿಗೆ, ಮುಂಚಿತವಾಗಿ ಒಂದು ಇನ್ಸಿಡೆಂಟು ಎಕ್ಸ್ಟೆಂಡ್ ಆಗಿಲ್ಲ. ಅದನ್ನು ಫಸ್ಟು ನಿಲ್ಲಿಸಿ ಆಮೇಲೆ ನೀವು ಕ್ರಮಕ್ಕೆ ಮತ್ತು ಎಚ್ಚರಿಕೆ ಯಾರ್ಯಾರು ತಪ್ಪಿದ್ದಾರೆ ಅದನ್ನು ತನಿಖೆ ಮಾಡ್ತಕ್ಕಂಥದ್ದು ಮಾಡಬೇಕು ಅಂತ ಹೇಳಿದ್ದೀನಿ. ನಾನು ಹೇಳಿದಾಗೆ ಈಗಾಗಲೇ IG ಅವರಲ್ಲಿದ್ದಾರೆ. ಸೊ ಲ್ಯಾಂಡ್ ಆರ್ಡರ್ ADGP ಇದ್ದಾರೆ, ಜಿಲ್ಲಾಧಿಕಾರಿಗಳಿದ್ದಾರೆ, ಎಲ್ಲ ಪೊಲೀಸ್ ಅಧಿಕಾರಿಗಳು ಇದ್ದಾರೆ. ಅದರಿಂದ ದಯಮಾಡಿ ವಿನಂತಿ ಮಾಡ್ತೀನಿ, ಬಹುಶಃ ನಾಗಮಂಗಲ 100% ಮತ್ತೆ ವಾಪಸ್ ಶಾಂತಿಯುತಕ್ಕೆ ಬರುತ್ತೆ ಆ ನಂಬಿಕೆ ವಿಶ್ವಾಸ ಇದೆ. ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ, ನಿಮ್ಮ ಸಹಕಾರ ಇರಲಿ. ಸರ್, ನೀವು ಅದನ್ನೇ ಹೇಳೋದ್ನಲ್ಲಪ್ಪ, ಗಣಪತಿ ಪ್ರೊಸೆಷನ್ ಮಾಡೋಣಾಗ ಎಲ್ಲ ಕಡೆನೂ ನಡೀತಾ ಇದೆ, ಗೊತ್ತಿದೆ ನಿಮಗೆ. ಸೊ ರಾತ್ರಿ 5 ಗಂಟೆ ಮೇಲೆ ಈಗ ನಾವು ಒಂದು ವಾರಕ್ಕೆ ಕ್ಲೋಸ್ ಮಾಡಿ ಅಂತೀವಿ, ಕೆಲವು ಯುವಕರು ಮಾಡಲ್ಲ. ಮಧ್ಯಾಹ್ನ 3 ಗಂಟೆಗೆ ಕ್ಲೋಸ್ ಮಾಡಿ ಅಂತೀವಿ, ರಾತ್ರಿ 12 ಗಂಟೆ ಗಂಟ ಪ್ರೊಸೆಷನ್ ಮಾಡ್ತಾರೆ. ಕೆಲವರು ರಾತ್ರಿನೂ ಆಗುತ್ತೆ, ಬೆಳಗಿನ ಜಾವ ಬಿಡ್ತಾರೆ. ಇದೆಲ್ಲ ಯುವಕರು ಸಂತೋಷಕ್ಕೆ ಅಥವಾ ದೇವ್ರ ಮೇಲೆ ಇರೋ ಅಭಿಮಾನಕ್ಕೆ ಮಾಡ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಇಂಥ ಒಂದು ಕಮ್ಯುನಲ್ ಗಲಾಟೆ ಆಗ್ತಕ್ಕಂಥ ಸ್ಥಳ ಇರ್ಬೋದು, ಆ ಸ್ಥಳ ಸನ್ನಿವೇಶಗಳಲ್ಲಿ ಎಚ್ಚರಿಕೆಯಿಂದ ಬಂದೋಬಸ್ತ್ ಮಾಡ್ಕೋಬೇಕಾಗತ್ತೆ. ಇದನ್ನೆಲ್ಲ ಹೋಗಿ ನೋಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.